ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡುವಂತಹ ಎಲ್ಲ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸಿ ವಂದಿಸ್ತೇನೆ. ಈ ಹೊತ್ತು ನಮ್ಮ ಮಧ್ಯೆ ಸಂದೇಶ ಕೊಡಲಿಕ್ಕೋಸ್ಕರ ಪಾಸ್ಟರ್ ಬಾರ್ನಬಸ್ ಮೈಸೂರು ಹೋಪ್ ಸೆಂಟರ್ ನಿಂದ ಬಂದಿದ್ದಾರೆ. ಅವರು ನಮಗೆ ವಾಕ್ಯ ಸಂದೇಶ ಕೊಡ್ತಾರೆ. ಬನ್ನಿ ಈ ವಾಕ್ಯ ಸಂದೇಶವನ್ನು ಕೇಳಿ ದೇವರ ಆಶೀರ್ವಾದವನ್ನು ಹೊಂದೋಣ. ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರನ್ನೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ಕ್ರಿಸ್ತ ಜಯಂತಿಯ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೇನೆ ಹಾಗೂ ತಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬನ್ನಿ ದೇವರ ವಾಕ್ಯವನ್ನು ನೋಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಇರುವಂಥ ಸ್ಥಳಗಳಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯೇ ಯೇಸುವಿನ ನಾಮದಲ್ಲಿ ಈ ಒಂದು ಕ್ರಿಸ್ತ ಜಯಂತಿಯ ಸಂದರ್ಭದಲ್ಲಿ ಕರ್ತನೇ, ನೀನು ಪರಲೋಕವನ್ನು ತ್ಯಜಿಸಿ ಮಾನವ ರೂಪವನ್ನು ಧರಿಸಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡೋದಕ್ಕಾಗಿ ಈ ಭೂಲೋಕಕ್ಕೆ ಬಂದದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ. ಅಪ್ಪ, ಈ ಸಮಯದಲ್ಲಿ ಯಾರೆಲ್ಲಪ್ಪ ವಿವಿಧ ರಾಜ್ಯಗಳಲ್ಲಿ, ಜಿಲ್ಲೆಗಳಿಂದ, ಗ್ರಾಮ ನಗರಗಳಿಂದ ನಿಮ್ಮ ವಾಕ್ಯವನ್ನು ಆಲಿಸುತ್ತಿದ್ದಾರೋ ಅವರೆಲ್ಲರ ಆತ್ಮಿಕ ಕಣ್ಣುಗಳನ್ನು, ಕಿವಿಗಳನ್ನು ನೀನು ತೆರೆ ಮಾಡು. ಕ್ರಿಸ್ತ ಜಯಂತಿಯ ಸಂದೇಶದೊಟ್ಟಿಗೆ ಅವರೊಟ್ಟಿಗೆ ಮಾತನಾಡಿ ಎಂಬುದಾಗಿ ತಂದೆಯೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನಪ್ಪ. ಯಾರೆಲ್ಲ ಕಣ್ಣೀರಿಂದ, ದುಃಖ, ವೇದನೆ, ಚಿಂತೆಗಳಿಂದಪ್ಪ ನಿಮ್ಮ ವಾಕ್ಯವನ್ನು ಕೇಳುತ್ತಿದ್ದಾರೋ ಅವರ ಹೃದಯದಲ್ಲಿ ನಿಮ್ಮ ವಾಕ್ಯದೊಟ್ಟಿಗೆ ಕಾರ್ಯ ಮಾಡಿ ಅವ್ರನ್ನ ಸಂತೈಸಿ, ಅವ್ರನ್ನ ಬಲಪಡಿಸಿ, ಅವರ ಪರಿಸ್ಥಿತಿಗಳನ್ನು ಮಾರ್ಪಡಿಸಿ ಎಂಬುದಾಗಿ ಈ ಒಂದು ಕ್ರಿಸ್ತ ಜಯಂತಿಯಲ್ಲಿ ನಿಜವಾದಂಥ ಸಮಾಧಾನ, ಸಂತೋಷವನ್ನು ಅವರು ಅನುಭವಿಸಲೆಂಬುದಾಗಿ ಯೇಸುವಿನ ಮೂಲಕ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಕ್ರಿಸ್ತ ಜಯಂತಿಯ ಕುರಿತು ಅನೇಕ ವರ್ಷಗಳಿಂದ ಕ್ರಿಸ್ತ ಜಯಂತಿಯ ಸಂದೇಶಗಳನ್ನು ನಾವು ಬೈಬಲಿಂದ ಅನೇಕ ವಿಧವಾದ ರೀತಿಯಲ್ಲಿ ಕೇಳುತ್ತಾ ಬಂದಿದ್ದೇವೆ. ಬನ್ನಿರಿ, ಈ ಕ್ರಿಸ್ತ ಜಯಂತಿಯ ಸಂದರ್ಭದಲ್ಲಿ ಮುಖ್ಯವಾಗಿ ಯೇಸು ಕ್ರಿಸ್ತನ ಜನನದ 5 ರಹಸ್ಯಗಳನ್ನು ಸತ್ಯವೇದದಿಂದ ನಾವು ನೋಡಿಕೊಳ್ಳೋಣ. ಮೊದಲಿಗೆ ದೇವರ ವಾಕ್ಯದಲ್ಲಿ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ರಿಂದ 8 ವಾಕ್ಯಗಳಲ್ಲಿ ನಾವು ನೋಡುವಾಗ ಈ ರೀತಿಯಾಗಿ ಹೇಳುತ್ತದೆ: ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೆನು ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಸಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನೆಂಬುದಾಗಿ. ಪ್ರೀತಿಯ ವೀಕ್ಷಕರೇ, ಈ ಒಂದು ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಯೇಸು ಕ್ರಿಸ್ತನು ಭೂಮಿಗೆ ಮಾನವನಾಗಿ ಬರೋದಕ್ಕಿಂತ ಮೊದಲು ಎಲ್ಲಿದ್ದನೋ ಆತನ ಒಂದು ಸ್ಥಾನವು ಏನಾಗಿತ್ತು ಎಂಬುದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಕಾಣುತ್ತೇವೆ. ಮುಖ್ಯವಾಗಿ 6ನೇ ವಾಕ್ಯದಲ್ಲಿ ಗಮನಿಸುವಾಗ ಆತನು ದೇವ ಸ್ವರೂಪನಾಗಿದ್ದನು, ಅಂದರೆ ಆತನು ದೇವರಾಗಿದ್ದನು, ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಆತನು ಹೊಂದಿದ್ದನು. ಆದರೆ ಒಂದು ಸಮಯ ಬಂದಾಗ ಆತನ ಲೋಕಕ್ಕೆ ಮಾನವ ರೂಪವನ್ನು ಧರಿಸಿಕೊಂಡು ಬರಬೇಕಾಯಿತು. ಆವಾಗ ತನ್ನ ಎಲ್ಲ ಒಂದು ಸ್ಥಾನಮಾನವನ್ನು ಆತನು ತ್ಯಜಿಸಿ ದಾಸನ ರೂಪವನ್ನು ಧರಿಸಿಕೊಂಡು ಈ ಭೂಮಿಗೆ ಬಂದನೆಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಹಾಗಾದರೆ ಬನ್ನಿ ಕೆಲವು ವಾಕ್ಯಗಳನ್ನು ಓದಿ ಯೇಸು ಕ್ರಿಸ್ತನ ಜನನವು ಯಾವ ರೀತಿಯಾಗಿತ್ತು ಎಂಬುದನ್ನು ನಾವು ಗಮನಿಸೋಣ. ಆತನು ದೇವರಾಗಿದ್ದರೂ ಕೂಡ ನಮಗಾಗಿ ಮಾನವನಾಗಿ ಎಲ್ಲವನ್ನ ತ್ಯಜಿಸಿ ಬಂದನು. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 2 ಹಾಗೂ 3 ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ: ಜಗತ್ತು ಸೃಷ್ಟಿಯಾಗುವುದಕ್ಕಿಂತ ಮೊದಲೇ ವಾಕ್ಯ ಎಂಬಾತನು ಇದ್ದನು, ಆ ವಾಕ್ಯ ಎಂಬಾತನು ದೇವರೊಂದಿಗೆ ಇದ್ದನು, ಆ ವಾಕ್ಯ ಎಂಬಾತನೇ ಸ್ವತಃ ದೇವರಾಗಿದ್ದನು. 2ನೇ ವಾಕ್ಯದಲ್ಲಿ ಆರಂಭದಲ್ಲಿ ಆತನು ದೇವರೊಂದಿಗೆ ಇದ್ದನು, ಎಲ್ಲ ವಸ್ತುಗಳು ಆತನ ಮೂಲಕ ನಿರ್ಮಾಣಗೊಂಡವು, ಆತನಿಲ್ಲದೆ ಯಾವುದು ನಿರ್ಮಿತವಾಗಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಮಾನವ ರೂಪವನ್ನು ಧರಿಸಿಕೊಂಡು ಈ ಭೂಮಿಗೆ ಬರೋದಕ್ಕಿಂತ ಮುಂಚಿತವಾಗಿ ಆತನು ಎಲ್ಲಿದ್ದನು, ಏನು ಮಾಡುತ್ತಾ ಇದ್ದನು ಎಂಬುದಾಗಿ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಅದೇನಂತ ಹೇಳಿದ್ರೆ, ಆತನು ಪರಲೋಕದಲ್ಲಿ ದೇವಾದಿ ದೇವನಾಗಿದ್ದನು, ಸಂಪೂರ್ಣವಾಗಿ ಆತನು ದೇವರಾಗಿದ್ದನೆಂಬುದಾಗಿ ಈ ವಾಕ್ಯವು ತಿಳಿಸುತ್ತದೆ. ಹಳ ಒಡಂಬಡಿಕೆಯಲ್ಲಿ ಆತನು ಕಾರ್ಯ ಮಾಡುವುದನ್ನು ಹಲವಾರು ವಾಕ್ಯಗಳು ನಮಗೆ ವಿವರಿಸುತ್ತದೆ.
ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಮಾನವನಾಗಿ ಜನಿಸುವನು. ಯಾವ ಒಂದು ಊರಿನಲ್ಲಿ, ಯಾವ ಸ್ಥಳದಲ್ಲಿ ಆತನು ಹೇಗೆ ಜನಿಸುವನು, ಆತನ ಜೀವನ, ಸೇವೆ, ಆತನ ಮರಣ, ಪುನರುತ್ಥಾನದ ಕುರಿತು ಸಹ ಸ್ಪಷ್ಟವಾಗಿ ವಿವರಿಸುವುದನ್ನು ನಾವು ನೋಡುತ್ತೇವೆ. ಅದೆಲ್ಲವನ್ನು ಆತನು ಪೂರೈಸುವುದಕ್ಕಾಗಿಯೇ ತಕ್ಕ ಸಮಯದಲ್ಲಿ, ದೇವರು ನೇಮಿಸಿದಂಥ ಸಮಯದಲ್ಲಿ ಈ ಭೂಮಿಗೆ ಮಾನವ ಅವತಾರವನ್ನು ಆತನು ಧರಿಸಿಕೊಂಡು ಬಂದನೆಂಬುದಾಗಿ ವಾಕ್ಯವು ಹೇಳುತ್ತದೆ. ಯೋಹಾನ 1:18 ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವರನ್ನು ಯಾರು ಎಂದು ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು. ನೋಡಿ, ವಾಕ್ಯವನ್ನು ಗಮನಿಸುವಾಗ ಯೇಸು ಸ್ವತಃ ದೇವರು. ಆತನು ಸೃಷ್ಟಿಸಲ್ಪಟ್ಟವನಲ್ಲ ಅಥವಾ ಉಂಟು ಮಾಡಲ್ಪಟ್ಟವನಲ್ಲ, ಆತನು ಸ್ವತಃ ದೇವರಾಗಿದ್ದಾನೆ. ಆಗಿದ್ದು ತಂದೆಯಲ್ಲಿ ಇದ್ದಾನೋ ಆತನೇ ತಿಳಿಯಪಡಿಸಿದನೆಂಬುದಾಗಿ ಈ 18ನೇ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಪ್ರಕಟಣೆ 19:13 ವಾಕ್ಯದಲ್ಲಿ ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು, ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಯೇಸುವಿಗೆ ಸತ್ಯವೇದದಲ್ಲಿ ಅನೇಕ ನಾಮಗಳು ಅಥವಾ ಹೆಸರುಗಳು ಕೊಡಲ್ಪಟ್ಟಿದೆ. ಅದರಲ್ಲಿ ದೇವರ ವಾಕ್ಯ ಎಂಬುದಾಗಿ ಸಹ ಒಂದು ಹೆಸರು ಉಂಟು. ಅದನ್ನೇ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 1ರಿಂದ ಆತನು ಆದಿಯಲ್ಲಿ ದೇವರ ವಾಕ್ಯವೆಂಬವನಿದ್ದನೆಂಬುದಾಗಿ ಯೇಸು ಕ್ರಿಸ್ತನ ಕುರಿತಾಗಿ ಆತನು ವಿವರಿಸುವುದನ್ನು ನಾವು ನೋಡ್ತೇವೆ. ಪ್ರಿಯ ವೀಕ್ಷಕರೇ, ಬನ್ನಿ ಯೇಸು ಕ್ರಿಸ್ತನ ಜನನ, ಜೀವನ, ಸೇವೆ ಯಾವ ರೀತಿಯಾಗಿತ್ತು ಎಂಬುದನ್ನು ನಾವು 5 ವಿಷಯಗಳನ್ನು ಗಮನಿಸಲಿಕ್ಕಿದ್ದೇವೆ. ಮೊದಲನೇದಾಗಿ, ಯೇಸು ಒಂದು ಸಾಧಾರಣ ಹಳ್ಳಿಯಲ್ಲಿ ಜನಿಸಿದನು. ಎರಡನೇದಾಗಿ, ಯೇಸು ಒಂದು ಸಾಧಾರಣ ಸ್ಥಳದಲ್ಲಿ ಜನಿಸಿದನು. ಮೂರನೇದಾಗಿ, ಯೇಸು ಒಂದು ಸಾಧಾರಣ ಕುಟುಂಬದಲ್ಲಿ ಜನಿಸಿದನು. ನಾಲ್ಕನೇದಾಗಿ, ಯೇಸುವಿನ ಜನನದ ಸುವಾರ್ತೆಯು ಸಾಧಾರಣ ಜನರಾಗಿದ್ದಂಥ ಕುರುಬರಿಗೆ ತಿಳಿಸಲಾಯಿತು. ಐದನೇದಾಗಿ, ಯೇಸು ಸಾಧಾರಣ ಜೀವನವನ್ನು ಜೀವಿಸಿದರೂ ಅಸಾಧಾರಣವಾದ ಕಾರ್ಯಗಳನ್ನು ಮಾಡಿದನೆಂಬುದಾಗಿ ಸತ್ಯವೇದ, ಬೈಬಲ್ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಬನ್ನಿ ಈ 5 ಕಾರ್ಯಗಳನ್ನು ವಿವರವಾಗಿ ನಾವು ವಾಕ್ಯದ ಆಧಾರದಿಂದ ಗಮನಿಸೋಣ. ಮೊದಲನೇದಾಗಿ, ಯೇಸು ಒಂದು ಸಾಮಾನ್ಯ ಅಥವಾ ಸಾಧಾರಣ ಊರಿನಲ್ಲಿ ಜನಿಸುವನೆಂಬುದಾಗಿ ಹಳೆ ಒಡಂಬಡಿಕೆಯಲ್ಲೇ ಪ್ರವಾದಿಸಲಾಗಿದೆ. ಮೀಕನ ಪ್ರವಾದನೆಯ ಗ್ರಂಥ 5ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಏಫ್ರಾತದ ಬೇತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನ ಹೊರಡೋಣದ ಮೂಲವು ಪುರಾತನವೂ ಅನಾದಿಯೂ ಆದದ್ದು ಎಂಬುದಾಗಿ ಈ ಒಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಯೋಸೇಫನು ಬೆತ್ಲೆಹೇಮಿನವನಾಗಿದ್ದರೂ ಸಹ ಅವನು ಆ ಸಂದರ್ಭದಲ್ಲಿ ನಜರೇತಿನಲ್ಲಿ ಅವನು ವಾಸವಾಗಿದ್ದನೆಂಬುದಾಗಿ ನೋಡುತ್ತೇವೆ. ಆದರೆ ಜನಗಣತಿ ನಡೆಯುತ್ತಿದ್ದ ಕಾರಣ ತನ್ನ ಊರಾದಂಥ ಬೆತ್ಲೆಹೇಮಿಗೆ ಆತನು ಹಿಂತಿರುಗಿ ಹೋದನೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ನೋಡಿ, ಯೋಸೇಫನು ನಿಜವಾದಂಥ ಸ್ವಂತ ಊರು ಬೆತ್ಲೆಹೇಮ್ ಆಗಿತ್ತು. ದಾವಿದನ ಊರು, ದಾವಿದನ ವಂಶದವನು. ಆದರೆ ಆತನು ತನ್ನ ವ್ಯಾಪಾರದ ನಿಮಿತ್ತವೋ ಅಥವಾ ಬೇರೆ ಕಾರಣದ ನಿಮಿತ್ತವಾಗಿ ಆತನು ನಜರೇತಿನಲ್ಲಿ ವಾಸವಾಗಿದ್ದನು. ಅದೇ ಸಂದರ್ಭದಲ್ಲಿ ನಾವು ನೋಡಬೇಕಾದ್ರೆ ಒಂದು ಕಾರ್ಯ ಜರುಗುತ್ತದೆ. ಅದೇನಂತ ಹೇಳಿದ್ರೆ ಜನಗಣತಿ ಕಾಣೆಸುಮಾರಿ ಎಂಬುದಾಗಿ, ಸೆನ್ಸಸ್ ಎಂಬುದಾಗಿ ಹೇಳ್ತೇವೆ. ಆ ಕಾಣೆಸುಮಾರಿ ಬಂದದ್ದರಿಂದ, ಜನಗಣತಿ ಬಂದದ್ದರಿಂದ ಯೋಸೇಫನು ತನಗೆ ನಿಶ್ಚಿತಾರ್ಥವಾಗಿದ್ದಂಥ ಮರಿಯಳ ಕೂಡ ಸ್ವಂತ ಊರಾದಂಥ ಬೇತ್ಲೆಹೇಮಿಗೆ ಆತನು ಪ್ರಯಾಣಿಸುವುದನ್ನು ನಾವು ನೋಡ್ತೇವೆ. ಇದನ್ನು ಲೂಕನ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 5 ವಾಕ್ಯಗಳಲ್ಲಿ ನಾವು ಗಮನಿಸ್ತೇವೆ. ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾಣೆಸುಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಔಗುಸ್ತನಿಂದ ಹೊರಟಿತು. ಕುರೇನ್ಯನು ಸುರಿಯಕ್ಕೆ ಅಧಿಪತಿಯಾಗಿದ್ದಾಗ ಈ ಮೊದಲನೆಯ ಕಾಣೆಸುಮಾರಿ ಅಥವಾ ಸೆನ್ಸಸ್ ನಡೆಯಿತು. ಆಗ ಎಲ್ಲರೂ ಕಾಣೆಸುಮಾರಿ ಅಥವಾ ಜನಗಣತಿ ಬರೆಸಿಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು. 4-5ನೇ ವಾಕ್ಯದಲ್ಲಿ, ಯೋಸೇಫನು ಸಹ ತಾನು ದಾವಿದನ ಮನೆತನದವನು ಗೋತ್ರದವನು ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಗಲೀಲಾಯ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೇತ್ಲೆಹೇಮ್ ಎಂಬ ದಾವಿದನೂರಿಗೆ ಹೋದನು.
ಇದು ದೇವರ ಒಂದು ಯೋಜನೆ. ಯಾಕೆಂದರೆ ಯೇಸು ಬೆತ್ಲೆಹೇಮಿನಲ್ಲಿ ಹುಟ್ಟಬೇಕೆಂಬುದಾಗಿ ಹಳೆ ಒಡಂಬಡಿಕೆ ಪ್ರವಾದನೆ ಉಂಟು ಪ್ರಿಯರೇ. ಅದು ಚಿಕ್ಕ ಒಂದು ಗ್ರಾಮ. ನೋಡಿ, ಯೇಸು ಕ್ರಿಸ್ತನು ದೊಡ್ಡ ಒಂದು ನಗರದಲ್ಲಾಗಲಿ ದೊಡ್ಡ ಪಟ್ಟಣದಲ್ಲಾಗಲಿ ಆತನು ಜನಿಸದೆ ಒಂದು ಸಾಧಾರಣ ಗ್ರಾಮವನ್ನು ಆತನು ಆರಿಸಿಕೊಂಡು ಅಲ್ಲಿ ಜನಿಸುವುದನ್ನು ನಾವು ನೋಡ್ತೇವೆ. ಬೆತ್ಲೆಹೇಮ್ ಎಂಬುದು ಒಂದು ಚಿಕ್ಕ ಹಳ್ಳಿ ಅಥವಾ ಒಂದು ಗ್ರಾಮವಾಗಿದೆ. ದೇವರು ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕಾಗಿ ಅಲ್ಪವಾದಂಥ ಚಿಕ್ಕದಾದಂಥ ಒಂದು ಸ್ಥಳವನ್ನು ಆಯ್ಕೆ ಮಾಡಿದ್ದನ್ನು ನಾವು ನೋಡುತ್ತೇವೆ. ಎರಡನೇದಾಗಿ, ಯೇಸು ಒಂದು ಸಾಮಾನ್ಯ ಸ್ಥಳದಲ್ಲಿ ಜನಿಸಿದನು. ನೀವು ಜನ್ಮಿಸಿದಂಥ ಸ್ಥಳ ಯಾವುದು? ಆಸ್ಪತ್ರೆ ಇರ್ಬೋದು, ಅಥವಾ ಅರಮನೆ ಇರ್ಬೋದು, ಒಳ್ಳೆ ದೊಡ್ಡ ದೊಡ್ಡ ಮನೆಗಳಲ್ಲಿ ಸೌಲಭ್ಯ ಇರುವಂಥ ಸ್ಥಳದಲ್ಲಿ ಜನಿಸಿರ್ಬೋದು ಪ್ರಿಯರೇ. ಆದರೆ ಯೇಸು ಕ್ರಿಸ್ತನು ಜನಿಸಿದಂಥ ಸ್ಥಳ ಯಾವುದೆಂಬುದಾಗಿ ವಾಕ್ಯದಲ್ಲಿ ನಾವು ಗಮನಿಸೋಣ ಬನ್ನಿ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯದಲ್ಲಿ ಸತ್ಯವೇದವು ಈ ರೀತಿಯಾಗಿ ಹೇಳುತ್ತದೆ. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ, ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳೆಂಬುದಾಗಿ. ನೋಡಿ, ಅವರು ಜನಗಣತಿ ನಡೀತಾ ಇದ್ದರಿಂದ ನಜರೇತಿನಿಂದ ಅವರು ಬೇತ್ಲೆಹೇಮಿಗೆ ಪ್ರಯಾಣ ಮಾಡಿ ಹೋದರು. ಆದರೆ ಅವರು ಪ್ರಯಾಣ ಮಾಡಿ ಹೋಗೋದಕ್ಕಿಂತ ಮುಂಚಿತವಾಗಿ ಅನೇಕರು ಜನಗಣತಿ ನಿಮಿತ್ತವಾಗಿ ಆ ಒಂದು ಗ್ರಾಮದಲ್ಲೆಲ್ಲ ಅವರು ತುಂಬಿಕೊಂಡಿದ್ದರು. ಆದ ಕಾರಣ ನಾನು ನೆನೆಸ್ತೇನೆ, ಇವರು ಸ್ವಲ್ಪ ತಡವಾಗಿ ಹೋಗಿರ್ಬೋದು. ಯಾಕೆಂದರೆ ಮರಿಯಳು ಗರ್ಭಿಣಿ ಆಗಿದ್ದ ಕಾರಣ. ಇವರು ತಡವಾಗಿ ಹೋದ ಕಾರಣ ಅಲ್ಲಿ ಯಾವುದೇ ಒಂದು ಮನೆ ಬಾಡಿಗೆಗಾಗಲಿ ಅಥವಾ ಅವರಿಗೆ ಯಾವುದೇ ಒಂದು ಸ್ಥಳವೂ ಸಿಗುವುದಿಲ್ಲ. ಕೊನೆಗೆ ನಾವು ನೋಡಬೇಕಾದ್ರೆ ಅವರಿಗೆ ಸಿಕ್ಕಿದಂಥ ಒಂದು ಸ್ಥಳ ಏನಂತ ಹೇಳಿದ್ರೆ ಪ್ರಾಣಿಗಳಿರುವಂಥ ಒಂದು ಗೋದಲಿ. ಅಂದರೆ ಸಾಧಾರಣದರಲ್ಲೇ ಅತಿ ಸಾಧಾರಣವಾದ ಒಂದು ಸ್ಥಳವು ಅವರಿಗೆ ಸಿಕ್ಕುವುದನ್ನು ನಾವು ನೋಡುತ್ತೇವೆ. ಅಲ್ಲಿ ಅವರು ಉಳಿದುಕೊಂಡರೆಂಬುದಾಗಿ ನಾವು ನೋಡುತ್ತೇವೆ. ಬೆತ್ಲೆಹೇಮಿನಲ್ಲಿ ಅವರು ಇರುವಾಗ ಮರಿಯಳಿಗೆ ದಿನ ತುಂಬಿತು. ಜನ್ಮ ಕೊಡುವಂಥ ಒಂದು ಸಮಯ ಸಮೀಪವಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. 7ನೇ ವಾಕ್ಯದಲ್ಲಿ ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ, ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ನೋಡಿ, ಅವರಿಗೆ ಯಾವುದೇ ಸ್ಥಳ ಸಿಗಲಿಲ್ಲ. ಛತ್ರದಲ್ಲಿ ಅಥವಾ ಬೇರೆ ಕಡೆ ಎಲ್ಲಿನೂ ಅವರಿಗೆ ಉಳ್ಕೊಳ್ಳುವುದಕ್ಕೆ ಸ್ಥಳ ಸಿಗದ ಕಾರಣ ಆತನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಎರಡನೇದಾಗಿ, ಯೇಸು ಸಾಮಾನ್ಯ ಒಂದು ಸ್ಥಳದವನ್ನು ಆಯ್ಕೆ ಮಾಡಿಕೊಂಡು ಜನಿಸಿದನು. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಯೇಸು ಪರಲೋಕದಲ್ಲಿ ಸಕಲ ವೈಭವ, ಅಧಿಕಾರ, ಸ್ಥಾನ, ಮಾನವನ್ನು ಹೊಂದಿದ್ದನು. ದೇವರಾಗಿದ್ದರೂ ಸಹ ಆತನು ದಾಸನ ರೂಪವನ್ನು ಧರಿಸಿಕೊಂಡು ಈ ಒಂದು ಭೂಮಿಯಲ್ಲಿ ಸಾಧಾರಣ ಒಂದು ಊರಿನಲ್ಲಿ ಸಾಧಾರಣ ಒಂದು ಸ್ಥಳದಲ್ಲಿ ಜನ್ಮವನ್ನು ತಾಳಿ ಬಂದದನ್ನು ನಾವು ನೋಡ್ತೇವೆ. ಹೀಗೆ ಯೇಸುವಿಗೆ ಮನೆಯಲ್ಲಿ ಸ್ಥಳವಿರಲಿಲ್ಲ, ಅರಮನೆಯಲ್ಲಿ ಸಹ ಆತನು ಜನಿಸಲಿಲ್ಲ. ಆದರೆ ಗೋದಲಿ ಅತಿ ಸರಳವಾದಂಥ ಒಂದು ಸ್ಥಳ. ಮೂರನೇದಾಗಿ, ಯೇಸು ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದನು. ಎಲ್ಲ ಎಷ್ಟೋ ಅದ್ಭುತವಾದಂಥ ಮರ್ಮಗಳು ಅಥವಾ ರಹಸ್ಯಗಳು ಇವು. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೋಸೆಫನು ಒಬ್ಬ ಬಡಗಿಯಾಗಿದ್ದನು, ಆದರೆ ದಾವೀದನ ಮನೆತನಕ್ಕೆ ಅವನು ಸೇರಿದವನಾಗಿದ್ದನು. ಯೋಸೆಫ್ ಹಾಗೂ ಮರಿಯಳ ಕುಟುಂಬ ಒಂದು ಸಾಮಾನ್ಯ ಕುಟುಂಬವಾಗಿತ್ತು. ಆದರೆ ದೇವರಿಗೆ ವಿಧೇಯರಾಗಿ ದೇವರಿಗೆ ಭಯಭಕ್ತಿಯಿಂದ ಜೀವಿಸುವಂಥ ಒಂದು ಕುಟುಂಬವಾಗಿತ್ತು ಪ್ರಿಯರೇ. ದೇವರಿಗೆ ಇಂಥವರೇ ಇಂದು ಬೇಕಾಗಿದ್ದಾರೆ. ಆತನ ವಾಕ್ಯಕ್ಕೆ ವಿಧೇಯರಾಗಿ ಆತನ ಭಯಭಕ್ತಿಯಲ್ಲಿ ಜೀವಿಸುವಂಥವರು. ಲೂಕನ ಸುವಾರ್ತೆ 1ನೇ ಅಧ್ಯಾಯ 26 ಹಾಗೂ 27ನೇ ವಾಕ್ಯದಲ್ಲಿ ನಾವು ಹೀಗೆ ಓದುತ್ತೇವೆ. 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳೆಂಬುದಾಗಿ. ದೇವರ ಒಂದು ಯೋಜನೆ ಎಷ್ಟು ಅದ್ಭುತವಾಗಿದೆ ನೋಡಿ. ಸಾಧಾರಣ ಒಂದು ಗ್ರಾಮವನ್ನು ಆರಿಸಿಕೊಳ್ಳುತ್ತಾನೆ. ಎರಡನೇದಾಗಿ, ಸಾಧಾರಣವಾದಂಥ ಒಂದು ಸ್ಥಳವನ್ನು ಆತನು ಆರಿಸಿಕೊಳ್ಳುತ್ತಾನೆ. ಮೂರನೇದಾಗಿ, ಆತನು ಸಾಧಾರಣ ಒಂದು ಕುಟುಂಬವನ್ನು ಆರಿಸಿಕೊಂಡು ಆ ಕುಟುಂಬದ ಮೂಲಕವಾಗಿ ಮಾನವ ರೂಪವನ್ನು ಧರಿಸಿಕೊಂಡು ಬರಲಿಕ್ಕೆ ನಿರ್ಧಾರ ಮಾಡಿದ್ದನ್ನು ನಾವು ನೋಡ್ತೇವೆ. ಯೋಸೆಫ ಹಾಗೂ ಮರಿಯಳ ಎರಡು ಕುಟುಂಬವೂ ಸಹ ನಾವು ನೋಡಬೇಕಾದ್ರೆ ಅವರು ತುಂಬ ಐಶ್ವರ್ಯವಂತರಾಗಿರಲಿಲ್ಲ, ಆದರೆ ಸಾಧಾರಣ ಒಂದು ಕುಟುಂಬದವರಾಗಿದ್ದರು. ಆದರೆ ದೇವರಿಗೆ ವಿಧೇಯರಾಗಿ ದೇವರಿಗೆ ಭಯಭಕ್ತಿ ಉಳ್ಳಂಥ ಒಂದು ಕುಟುಂಬವಾಗಿತ್ತು. ಇಂಥ ಪರಿಶುದ್ಧವಾದಂಥ ಒಳ್ಳೆಯ ಕುಟುಂಬವನ್ನು ದೇವರು ಆಯ್ಕೆ ಮಾಡಿಕೊಂಡು ಈ ಕುಟುಂಬದ ಮೂಲಕವಾಗಿ ಯೇಸು ಜನಿಸಿ ಬರುವ ಹಾಗೆ ದೇವರ ಒಂದು ಯೋಜನೆಯಾಗಿತ್ತು ಪ್ರಿಯರೇ.
ಯೋಸೆಫ ಮತ್ತು ಮರಿಯಳ ಕುಟುಂಬವು ರಾಜ ಕುಟುಂಬವಾಗಿರಲಿಲ್ಲ, ಸಾಮಾನ್ಯ ಒಂದು ದಂಪತಿಗಳಾಗಿದ್ದರು. ಅವರಲ್ಲಿ ವಿಶೇಷತೆ ಏನಂತ ಹೇಳಿದರೆ ದೇವರಿಗೆ ವಿಧೇಯರಾಗುವುದು ಹಾಗೂ ಆತನಿಗೆ ಮೆಚ್ಚುಗೆಯಾಗಿ ಜೀವಿಸುವಂಥದ್ದು. ಇದರಲ್ಲಿ ನಾವು ಏನು ನೋಡ್ತೇವೆ ಅಂತ ಹೇಳಿದ್ರೆ, ದೇವರು ಸಾಮಾನ್ಯರನ್ನು ಅಥವಾ ಸಾಧಾರಣವಾದವ್ರನ್ನ ಆರಿಸಿಕೊಂಡು ಅವರ ಮೂಲಕವಾಗಿ ವಿಶೇಷವಾದ ಕಾರ್ಯಗಳನ್ನು ಮಾಡುತ್ತಾನೆ. ಇವತ್ತು ನೀವು ಸಾಧಾರಣ ಜನರಾಗಿರ್ಬೋದು, ತ್ಯಜಿಸಲ್ಪಟ್ಟವರಾಗಿರ್ಬೋದು, ಆದರೆ ನಿಮ್ಮ ಮೂಲಕ ನೀವು ವಿಧೇಯರಾಗುವಾಗ ದೇವರು ಮಹತ್ತಾದ ಕಾರ್ಯಗಳನ್ನು ನಿಮ್ಮ ಮೂಲಕ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. 4ನೇದಾಗಿ, ಯೇಸುವಿನ ಜನನ ಸುವಾರ್ತೆಯು ಮೊದಲು ಸಾಮಾನ್ಯ ಜನರಿಗೆ ತಿಳಿಸಲಾಯಿತು. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಹಲವಾರು ಪ್ರವಾದನೆಗಳು ತಿಳಿಸಲಾಯಿತು. ಆತನು ಯಾವ ಗ್ರಾಮದಲ್ಲಿ ಹುಟ್ಟುತ್ತಾನೆ, ಹೇಗೆ ಜನಿಸುತ್ತಾನೆ, ಎಲ್ಲದರ ಕುರಿತು ತಿಳಿಸಲಾಯಿತು. ಆದರೆ ಗಮನಿಸಿ, ಯೇಸು ಹುಟ್ಟುವಂಥ ಆ ದಿನದಲ್ಲಿ ಯಾವ ಪ್ರವಾದಿಗೂ ತಿಳಿಯದು, ರಾಜ ವಂಶಸ್ಥರಿಗೂ ಸಹ ತಿಳಿಯದು. ಯಾಜಕರು, ಮಹಾಯಾಜಕರು, ಲೇವಿಯರು ಆಲಯದಲ್ಲಿ ಸೇವೆ ಸಲ್ಲಿಸುವವರಿದ್ದರು. ಆದರೆ ಅವರು ಯಾರಿಗೂ ಸಹ ದೇವರು ಯೇಸುವಿನ ಜನನದ ಕುರಿತಾಗಿ ಪ್ರಕಟಿಸಲಿಲ್ಲ ಪ್ರಿಯರೇ. ಆದರೆ ಯಾರಿಗೆ ಆತನು ಮೊದಲು ಪ್ರಕಟಿಸಿದನೆಂಬುದಾಗಿ ನಾವು ನೋಡ್ತೇವೆ. ಇದಕ್ಕೆ ಒಂದು ಕಾರಣನೂ ಸಹ ಉಂಟು. ಹಳೆ ಒಡಂಬಡಿಕೆ ಮಲಾಕಿಯನ ಗ್ರಂಥದ ನಂತರ ಸುಮಾರು 400 ವರ್ಷಗಳ ಕಾಲ ನಿಶ್ಶಬ್ದವಾದಂಥ ವರ್ಷಗಳೆಂಬುದಾಗಿ ಕರೀತೇವೆ. ಅಂದರೆ ದೇವರು ಕನಸುಗಳ ಮೂಲಕವಾಗಲಿ, ದರ್ಶನಗಳ ಮೂಲಕವಾಗಲಿ, ಯಾವ ಪ್ರವಾದಿ ಒಟ್ಟಿಗಾಗಲಿ ಅಥವಾ ಯಾಜಕ ಮಹಾಯಾಜಕರೊಟ್ಟಿಗಾಗಲಿ, ಯಾವುದೇ ಶಾಸ್ತ್ರಿಗಳ ಕೂಡ ಆಗಲಿ ಆತನು ಮಾತನಾಡಲಿಲ್ಲ. ದೇವರು ನಿಶ್ಶಬ್ದವಾಗಿದ್ದನೆಂಬುದಾಗಿ ನಾವು ನೋಡ್ತೇವೆ. ಅಂದರೆ ದೇವರು ನಿಶ್ಶಬ್ದನಾಗಿದ್ದಾನೆಂಬುದಾಗಿ ನೋಡುವಾಗ ಆತನು ಏನೋ ಒಂದು ವಿಶೇಷ ಕಾರ್ಯವನ್ನು ಮಾಡಲಿಕ್ಕೆ ಸಿದ್ಧನಾಗ್ತಾ ಇದ್ದಾನೆಂಬುದಾಗಿ ಅದು ತೋರಿಸುವಂಥದ್ದಾಗಿದೆ ಪ್ರಿಯರೇ. ಆದುದರಿಂದಲೇ ದೇವರು ಸಾಧಾರಣ ಒಂದು ಊರನ್ನು ಆಯ್ಕೆ ಮಾಡಿಕೊಂಡು, ಸಾಧಾರಣ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು, ಸಾಧಾರಣ ಒಂದು ಕುಟುಂಬವನ್ನು ಆಯ್ಕೆ ಮಾಡಿಕೊಂಡು ಯೇಸುವಿನ ಜನನದ ಕುರಿತು ಆತನು ಸಾಧಾರಣ ಜನರಿಗೆ ಮೊದಲು ಪ್ರಕಟಿಸಲು ಆಯ್ಕೆ ಮಾಡುವುದನ್ನು ನಾವು ನೋಡುತ್ತೇವೆ. ಬನ್ನಿ, ಲೂಕನ ಸುವಾರ್ತೆ 2ನೇ ಅಧ್ಯಾಯ 8ನೇ ವಾಕ್ಯದಿಂದ ಕೆಲವು ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಫಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಹೀಗೆಲ್ಲೇ ಬೇತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ, ನಡೆಯಿರಿ ಎಂದು ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋಗಿ ಮರಿಯಳನ್ನು, ಯೋಸೆಫನನ್ನು, ಗೋದಲೆಯಲ್ಲಿ ಮಲಗಿರುವ ಕೂಸನ್ನು ಕಂಡುಕೊಂಡರು. ಅದನ್ನು ನೋಡಿದಾಗ ಅವರ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ್ದ ಮಾತನ್ನು ತಿಳಿಯಪಡಿಸಿದರು. ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಎಂಥ ಅದ್ಭುತವಾದಂಥ ಒಂದು ವಾಕ್ಯಗಳನ್ನು ನಾವು ಗಮನಿಸುತ್ತಾ ಇದ್ದೇವೆ ಪ್ರಿಯರೇ. ಯೇಸು ಕ್ರಿಸ್ತನ ಜನನದ ಶುಭವರ್ತಮಾನವನ್ನು ದೇವರು ಸಾಮಾನ್ಯ ಜನರಿಗೆ, ಸಾಧಾರಣ ಜನರಿಗೆ ತಿಳಿಯಪಡಿಸಲಿಕ್ಕೆ ಆತನು ಆಯ್ಕೆ ಮಾಡಿಕೊಳ್ಳುವುದನ್ನು ನಾವು ನೋಡ್ತೇವೆ. ಹಾಗಾದರೆ ಈ ಕುರುಬರು ಯಾರು? ಯಾಕೆ ದೇವರು ಇವರಿಗೆ ಯೇಸುವಿನ ಜನನದ ಮೊದಲ ಶುಭ ಸಮಾಚಾರವನ್ನು ತಿಳಿಸಲಿಕ್ಕೆ ಆಯ್ಕೆ ಮಾಡುತ್ತಾನೆ? ನಾನು ನಂಬುತ್ತೇನೆ ಇವರು ಸಹ ದಾವಿದನ ವಂಶದವರು ಎಂಬುದಾಗಿ. ಯಾಕೆಂತ ಹೇಳಿದ್ರೆ ಪ್ರಾರಂಭದಲ್ಲಿ ನೋಡ್ತೇವೆ, ದಾವಿದನು ಸಹ ಒಬ್ಬ ಕುರಿ ಕಾಯುವಂಥ ಕುರುಬನಾಗಿದ್ದನು. ಅವರ ಕುಟುಂಬದವರು, ವಂಶದವರು ಕುರಿಗಳನ್ನು ಕಾಯುವವರಾಗಿದ್ದರು. ಅದೇ ಪ್ರಕಾರವಾಗಿ ಆ ಸಂದರ್ಭದಲ್ಲಿ ಸಹ ಅವರು ದಾವಿದನ ವಂಶದವರಾಗಿದ್ದು ಕುರಿ ಕಾಯುತ್ತಾ ಇದ್ದುದರಿಂದ ದೇವರು ಮೊದಲು ಸಾಧಾರಣ ಜನರಾದ ಕುರುಬರಿಗೆ ತನ್ನ ಜನನದ ಶುಭವರ್ತಮಾನವನ್ನು ತಿಳಿಸಲಿಕ್ಕೆ ಆಯ್ಕೆ ಮಾಡಿಕೊಂಡನೆಂಬುದಾಗಿ. ನನ್ನ ಪ್ರೀತಿಯ ವೀಕ್ಷಕರೇ, ಈ ಒಂದು ಸಮಯದಲ್ಲಿ ನೀವು ಸಹ ಸಾಧಾರಣ ಜನರಾಗಿರ್ಬೋದು, ಸಮಾಜದಿಂದ ತಳ್ಳಲ್ಪಟ್ಟವರಾಗಿರ್ಬೋದು, ಜನರಿಂದ ಕೈ ಬಿಡಲ್ಪಟ್ಟವರಾಗಿರ್ಬೋದು. ಆದರೆ ಒಂದು ಸತ್ಯ ಸಂಗತಿ ಅಂತ ಹೇಳಿದ್ರೆ,
ದೇವರಿಗೆ ನೀವು ಬೇಕಾಗಿದ್ದೀರಾ. ದೇವರು ನಿಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. ನಿಮ್ಮ ಮೂಲಕವಾಗಿ ಆತನು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಬಯಸುತ್ತಾನೆ. ಈ ಕುರುಬರ ಮೂಲಕವಾಗಿ ಎಲ್ಲ ಜನರಿಗೂ ಯೇಸು ಕ್ರಿಸ್ತನ ಜನನದ ಶುಭವರ್ತಮಾನವನ್ನು ದೇವರು ಪ್ರಕಟಿಸುವುದನ್ನು ನಾವು ನೋಡ್ತೇವೆ. ನೋಡಿ, ಇವರು ಸಾಧಾರಣರು, ಯಾವುದಕ್ಕೂ ಬೇಡದವರೆಂಬುದಾಗಿ ಸಮಾಜ ಅವ್ರನ್ನ ದೂರ ಇಟ್ಟಿರ್ಬೋದು. ಆದರೆ ಇವರ ಮೂಲಕವಾಗಿ ಎಲ್ಲ ಜನರಿಗೂ ಯೇಸುವಿನ ಜನನದ ಶುಭವರ್ತಮಾನವು ತಿಳಿಸಲ್ಪಡುವುದನ್ನು ನಾವು ನೋಡ್ತೇವೆ. ದೇವರು ಸಾಧಾರಣ ಜನರನ್ನು ಆರಿಸಿಕೊಂಡು ಅವರ ಮೂಲಕವಾಗಿ ಅಸಾಧಾರಣವಾದಂಥ ಮಹತ್ತಾದ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ ಪ್ರಿಯರೇ. ಆದರೆ ಆತನಿಗೆ ವಿಧೇಯರಾಗುವಂಥವರು, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥವರು ಬೇಕಾಗಿದ್ದಾರೆ ಪ್ರಿಯರೇ. ಬನ್ನಿ, ಕೊನೆಯದಾಗಿ ನಾವು ಯೇಸು ಕ್ರಿಸ್ತನ ಜೀವನ ಮತ್ತು ಆತನ ಸೇವೆಯನ್ನು ನಾವು ನೋಡುವುದಾದರೆ, ಆತನು ಸರಳವಾದಂಥ ರೀತಿಯಲ್ಲಿ ಸಾಧಾರಣವಾಗಿಯೇ ಆತನು ಜೀವಿಸಿದ್ದನ್ನು ನಾವು ನೋಡ್ತೇವೆ. ಆದರೆ ಆತನು ಮಾಡಿದಂಥ ಸೇವೆ, ಆತನು ಮಾಡಿದಂಥ ಅದ್ಭುತ ಮಾತುಕಾರ್ಯಗಳು ಅಸಾಧಾರಣವಾದಂಥ ಕಾರ್ಯಗಳಾಗಿದ್ದವೆಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ಮತ್ತೆ ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಕಾಣಿಸಿಕೊಂಡನೆಂಬುದಾಗಿ. ನೋಡಿ, ಪರಲೋಕದಲ್ಲಿ ಆತನು ಸರ್ವ ವೈಭವವನ್ನಾಗಿದ್ದನು, ದೇವರಿಗೆ ಸರಿ ಸಮಾನನಾಗಿದ್ದನು, ಸಿಂಹಾಸನ ರೂಢನಾಗಿದ್ದನು. ಆದರೆ ಒಂದು ಸಮಯ ಬಂತು, ಅದೆಲ್ಲವನ್ನು ಬಿಟ್ಟು ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಈ ಭೂಮಿಗೆ ಬರುವಂಥ ಒಂದು ಸಂದರ್ಭ. ಆತನು ಅದನ್ನು ನಾನು ಬಿಡಲಿಕ್ಕಾಗೋದಿಲ್ಲ, ನಾನು ಬರೋಕ್ಕಾಗೋದಿಲ್ಲ ಎಂಬುದಾಗಿ ಹೇಳಲಿಲ್ಲ ಪ್ರಿಯರೇ. ಆತನು ಎಲ್ಲವನ್ನು ಬಿಟ್ಟನಂತೆ. ಸಿಂಹಾಸನ, ಅಧಿಕಾರ, ಸ್ಥಾನ ಎಲ್ಲವನ್ನು. ಇವತ್ತು ಒಂದು ವೇಳೆ ನಮಗೆ ಒಳ್ಳೆಯ ಸ್ಥಾನ ಇದ್ದರೆ, ಒಂದು ಒಳ್ಳೆಯ ಉದ್ಯೋಗ ಇದ್ದರೆ, ಒಳ್ಳೆಯ ಸಂಬಳ ಇದ್ದರೆ, ಎಲ್ಲ ಸೌಲಭ್ಯಗಳಿದ್ದರೆ ಅದನ್ನು ಬಿಟ್ಟು ಬೇರೆ ಹೋಗಲಿಕ್ಕೆ ನಾವು ಸಿದ್ಧರಾಗಿರ್ತೇವಾ? ಇಲ್ಲ. ಆದರೆ ಯೇಸು ನನಗಾಗಿ, ನಿಮಗಾಗಿ ಎಲ್ಲವನ್ನು ತ್ಯಜಿಸಿ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಈ ಭೂಮಿಗೆ ಬಂದನೆಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. ಅಂದರೆ ಬಡವರಿಗೋಸ್ಕರವಾಗಿ, ಕೈ ಬಿಡಲ್ಪಟ್ಟವರಿಗಾಗಿ, ಪಾಪಿಗಳಿಗಾಗಿ, ಸಮಾಜದಿಂದ ತಳ್ಳಲ್ಪಟ್ಟವರಿಗಾಗಿ, ಬೆಸ್ತರು, ಸುಂಕದವರು ಇತ್ಯಾದಿ ಜನರಿಗಾಗಿ ಆತನು ಬಂದದನ್ನು ನೋಡ್ತೇವೆ ಪ್ರಿಯರೇ. ಅವರನ್ನು ಆತನು ಪ್ರೀತಿಸಿದನು, ಕ್ಷಮಿಸಿದನು, ಅವರನ್ನು ಅಪ್ಪಿಕೊಂಡನು, ಅವರೊಂದಿಗೆ ನಡೆದು ಮಾತನಾಡಿ ಊಟ ಮಾಡಿದನು. ಯೇಸು ತನ್ನ ಜೀವನವನ್ನೇ ಸಾಮಾನ್ಯ ಜನರಿಗೆ ಅರ್ಪಿಸಿದನು. ನನ್ನ ಪ್ರೀತಿಯ ವೀಕ್ಷಕರೇ, ಇವತ್ತು ಸಹ ನೀವು ಸಮಾಜದಿಂದ ತಳ್ಳಲ್ಪಟ್ಟವರಾಗಿರ್ಬೋದು, ಜನರಿಂದ ಕೈ ಬಿಡಲ್ಪಟ್ಟವರಾಗಿರ್ಬೋದು, ಅನ್ಯಾಯವನ್ನು ನೀವು ಅನುಭವಿಸ್ತಾ ಇರ್ಬೋದು. ಯೇಸು ಹೇಳ್ತಾ ಇದ್ದಾರೆ ಕ್ರಿಸ್ತ ಜಯಂತಿಯ ಸಮಯದಲ್ಲಿ, ಎಲ್ಲ ಕಷ್ಟಪಡುವವರೇ, ಹೊರೆವತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನಾಗಿರೋದ್ರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಿಂದ ಕಲಿತುಕೊಳ್ಳಿರೆಂಬುದಾಗಿ. ಪ್ರೀತಿಯ ವೀಕ್ಷಕರೇ, ಇವತ್ತು ನಿಮ್ಮ ಪರಿಸ್ಥಿತಿ ಏನಿದೆ ನನಗೆ ಗೊತ್ತಿಲ್ಲ. ಆದರೆ ದೇವರು ಬೀರ್ ಲಹಾಯ್ ರೋಹಿ, ಎಲ್ಲವನ್ನ ಕಾಣುವ ಕರ್ತನಾಗಿದ್ದಾನೆ. ನಿಮ್ಮ ಕಣ್ಣೀರನ್ನು, ನಿಮ್ಮ ದುಃಖ, ವೇದನೆ, ಸಂಕಟ ಎಲ್ಲವನ್ನ ಕಾಣುವನಾಗಿದ್ದಾನೆ. ಆದುದರಿಂದ ನೀವಿರುವಂಥ ಸ್ಥಳಗಳಲ್ಲಿ ಈ ಕ್ರಿಸ್ತ ಜಯಂತಿಯ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ನಿಮಗಾಗಿ ಬಂದಿದ್ದಾನೆಂಬುದಾಗಿ ನೀವು ನಂಬಿರಿ. ನಿಮ್ಮ ಜೀವಿತವನ್ನು, ನಿಮ್ಮ ಪರಿಸ್ಥಿತಿಯನ್ನು ಆತನು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದರೆ ಆತನು ಸಾಧಾರಣವಾಗಿ ಇದ್ದರೂ ಸಹ ಅಸಾಧಾರಣವಾದಂಥ ಮಹತ್ತಾದ ಕಾರ್ಯಗಳನ್ನು ಮಾಡಿದನು. ಇಂದಿಗೂ ಆತನು ಹಾಗೇ ಇರುವನು. ನಿಮ್ಮ ಜೀವಿತವನ್ನು, ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆದುದರಿಂದ ನಿಮ್ಮ ಜೀವಿತವನ್ನು ಈ ಒಂದು ಕ್ರಿಸ್ತ ಜಯಂತಿಯ ಸಮಯದಲ್ಲಿ ಆತನಿಗೆ ಒಪ್ಪಿಸಿಕೊಡುವಿರಾ? ಹಾಗೆ ಒಪ್ಪಿಸಿಕೊಡೋದಾದರೆ ಇರುವಂಥ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚಿ ನನ್ನ ಕೂಡ ಪ್ರಾರ್ಥನೆ ಮಾಡಿ ಯೇಸು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ತಂದೆಯೇ, ನಿನ್ನ ವಾಕ್ಯವನ್ನು ಕೇಳಿದಂಥ ಎಲ್ಲ ಜನರನ್ನಪ್ಪ ಇರುವಂಥ ಸ್ಥಳಗಳಲ್ಲಿ ನೀನು ಮುಟ್ಟು ಅವರ ಪರಿಸ್ಥಿತಿಗಳನ್ನಪ್ಪ ಬದಲಾಯಿಸು. ನಿಮ್ಮ ದುಃಖ ಹೋಗಿ ಆನಂದ ಬರುವುದು ಎಂಬ ವಾಕ್ಯಾನುಸಾರವಾಗಿ ಅವರನ್ನು ನೀನು ಮುಟ್ಟಪ್ಪ. ಈ ಕ್ರಿಸ್ತ ಜಯಂತಿಯ ಸಮಯದಲ್ಲಿ ಯೇಸುವೆ, ನೀನು ಯಾವ ಉದ್ದೇಶಕ್ಕಾಗಿ ಬಂದಿದ್ದೆ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳುವ ಹಾಗೆ ಕರ್ತನೆ, ನೀನು ಅವರೊಟ್ಟಿಗೆ ಮಾತನಾಡು. ಕಷ್ಟಪಡುವವರೇ, ಹೊರವತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆಂಬುದಾಗಿ, ಸಮಾಧಾನವನ್ನು ಕೊಡುತ್ತೇನೆಂಬುದಾಗಿ ನೀನು ಎಲ್ಲರನ್ನೂ
ಆಹ್ವಾನಿಸುವಂಥ ದೇವರಾಗಿದ್ದೀಯಪ್ಪ. ಈ ಕ್ರಿಸ್ತ ಜಯಂತಿಯ ಸಮಯದಲ್ಲಿ ಅವರ ಪರಿಸ್ಥಿತಿಗಳು ಬದಲಾಗಲಿ. ನಿಮ್ಮ ಸಮಾಧಾನದಿಂದ, ನಿಮ್ಮ ಆನಂದದಿಂದ ತುಂಬಿಸಿ ಕರ್ತನೆ. ಎಲ್ಲ ಬಂಧನ ಕಟ್ಟುಗಳಿಂದ, ಶಾಪಗಳಿಂದ, ಬಂಧನಗಳಿಂದಪ್ಪ, ವ್ಯಾಧಿಗಳಿಂದ, ಬಲಹೀನತೆಗಳಿಂದ ಅವ್ರನಿಗೆ ಬಿಡುಗಡೆ ಮಾಡಿ ನಿಮ್ಮ ಬಲದಿಂದ ತುಂಬಿಸು. ನೀವು ಹಾಗೆ ಮಾಡಿದ್ದಕ್ಕಾಗಿ ನಿಮಗೆ ವಂದನೆಗಳು. ಯೇಸುವಿನ ಮೂಲಕ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಮತ್ತೊಂದು ಆವರ್ತಿ ತಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ದೇವರು ತಾನೇ ನಿಮ್ಮೆಲ್ಲರಿಗೂ ಸಮಾಧಾನವನ್ನು ಅನುಗ್ರಹಿಸಲಿ. ಧನ್ಯವಾದಗಳು.